ಹಾಯ್, ಹಲೋ, ನಮಸ್ಕಾರ, ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ರಕ್ಷಿಸ್ ಕ್ಯಾಪ್ಚರ್ ಚಾನಲ್. ಇವತ್ತಿನ ನಮ್ಮ ಪಯಣ ಮಂಗಳೂರಿಗೆ. ಹಾಗೆ ನಿಮಗೆ ಅಲ್ಲಿ ಸಿಗ್ತೇನೆ ನಾನು. ಮಂಗಳೂರು ತಲುಪಿದ ತಕ್ಷಣ ಜೋರಾಗಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಗಾಳಿ ಕೂಡ ತುಂಬ ಬರ್ತಾ ಇತ್ತು. ನಿಮಗೆ ಗೊತ್ತಾಗ್ಬೋದು ನೋಡಿ, ಅಲ್ಲಿ ರೋಡಲ್ಲಿ ನೋಡುವಾಗನೇ ನೋಡಿ ಮಳೆ ನೀರು ಯಾವ ರೀತಿ ಬಂದಿದೆ ಅಂತೇಳಿ. ಅಷ್ಟು ಜೋರಾಗಿ ಮಳೆ ಬಂದಿದೆ. ಹಾಗೆ ನಾವು ತಲುಪುವಾಗನೇ ಮಧ್ಯಾಹ್ನ ಆಗಿದೆ. ಹಾಗೆ ಊಟ ಮಾಡುವ ಅಂತೇಳಿ ಹೋಟೆಲ್ ಹುಡುಕ್ತಾ ಹೋಗ್ತಾ ಇದ್ದೇವೆ. ಅವಾಗ ಅಲ್ಲಿ ನೋಡಿ ದೊಡ್ಡ ಗಾತ್ರದ ಬಿಲ್ಡಿಂಗ್ ನಿಮಗೆ ಕಾಣಿಸ್ತಿರ್ಬೋದು. ತುಂಬ ದೊಡ್ಡ ಬಿಲ್ಡಿಂಗ್ ಅದು. ಹಾಗೆ ಅದರ ಎದುರುಗಡೆ ಬರುವಾಗ ಫೇಮಸ್ ದೇವಸ್ಥಾನ ಕಂಕನಾಡಿ ಹತ್ತಿರ ಬ್ರಹ್ಮ ಬೈದರ್ಕಳ ಗರಡಿ ಕ್ಷೇತ್ರ ಅಂತೇಳಿ. ಹಾಗೆ ನಾವು ಹೊರಗಡೆಯಿಂದನೇ ದೇವರಿಗೆಲ್ಲ ಕೈ ಮುಗಿದು ನಮಗೊಂದು ಹೋಟೆಲ್ ಸಿಕ್ಕಿತು ಮುಂದೆ, ಹೋಟೆಲ್ ಐಸಿರಿ ಅಂತೇಳಿ. ಅಲ್ಲಿ ಊಟ ಮಾಡಿದ್ವಿ. ಅಲ್ಲಿ ಊಟ ಮಾತ್ರ ತುಂಬ ಚೆಂದ ಇತ್ತು, ಮನೆ ಊಟ ಥರನೇ ಇತ್ತು. ಮತ್ತು ಅಲ್ಲಿ ಊಟ ನಾರ್ಮಲ್ ಆಗಿ ಅನ್ನ ಸಾರು ಪಲ್ಯ ಹಾಗಿತ್ತು. ಹಾಗೆ ಮೀನು ಮಾತ್ರ ಚಾಯ್ಸ್ ಮಾಡಲಿಕ್ಕೆ ತುಂಬ ಮೀನು ಇರ್ತದೆ, ಅದರಲ್ಲಿ ನಾವು ಬೇಕಾದ ಮೀನನ್ನು ಚಾಯ್ಸ್ ಮಾಡ್ಬೋದು. ಹಾಗೆ ಅಲ್ಲಿ ಎಲ್ಲ ಊಟ ಎಲ್ಲ ಮುಗಿಸಿ ನಮ್ಮ ಪಯಣ ಹಂಪನಕಟ್ಟೆ ಹತ್ರ ಹೋಗುವ ಅಂತೇಳಿ ನಾವು ಅಲ್ಲಿಗೆ ಹೊರಟಿದ್ವಿ. ಹಾಗೆ ನಾವು ಅಲ್ಲಿಂದ ಫಸ್ಟಿಗೆ ಬಸ್ಸಲ್ಲಿ ಹೋಗಿ ರಿಕ್ಷಾದಲ್ಲಿ ಹೋದ್ವಿ. ಟ್ರಾಫಿಕ್ ಅಂತ ಹೇಳಿದರೆ ಅರ್ಧ ಗಂಟೆ ಹೋಗುವಲ್ಲಿ ನಾವು 2 ಗಂಟೆ ಅಷ್ಟು ಜರ್ನಿ ಮಾಡಿದ್ದೇವೆ. ಅಷ್ಟು ಅಂತ ಹೇಳಿದರೆ ಟ್ರಾಫಿಕ್ ಇತ್ತಲ್ಲಿ, ಫುಲ್ ವೆಹಿಕಲ್ಸ್ ಎಲ್ಲ ರಶ್. ಹಾಗೆ ನಾವು ಅಲ್ಲಲ್ಲಿ ಸ್ಟಕ್ ಆಗುವಾಗಂತೂ ಅರ್ಧರ್ಧ ಗಂಟೆ ಅಲ್ಲಲ್ಲಿ ಸ್ಟಾಪ್ ಆಗಿದೆ. ಹಾಗೆ ನಾವು ತಲುಪುವಾಗನೇ ಸಂಜೆ ಆಯಿತು. ಆನಂತರ ನಾವು ರಿಟರ್ನ್ ಮನೆಗೆ ಹೋಗಬೇಕಲ್ವ, ಹಾಗೆ ಇನ್ನು ಬೇಗ ಬೇಗ ಹೋಗುವ ಅಂತೇಳಿ ಅಲ್ಲಿಗೆ ಮಾತ್ರ ಹೋಗುದು ಅಂತೇಳಿ ಡಿಸೈಡ್ ಮಾಡಿ ನಂತರ ನಾವು ಸಿಟಿ ಸೆಂಟರ್ಗೆ ತಲುಪಿದ್ವಿ. ಹಾಗೆ ಒಳಗಡೆ ಎಲ್ಲ ಹೋದ್ವಿ. ನಾವು ಫಸ್ಟಿಗೆ ಒಂದು ಡ್ರೆಸ್ ಶಾಪ್ ಇತ್ತು, ಹಾಗೆ ಅಲ್ಲಿ ಒಳಗಡೆ ಹೋಗಿ ಡ್ರೆಸ್ ಎಲ್ಲ ಹೇಗಿದೆ ಅಂತೇಳಿ ನೋಡ್ಕೊಂಡು ಬರುವ ಅಂತೇಳಿ ಒಳಗಡೆ ಹೋದ್ವಿ. ಎಲ್ಲ ಐಟಮ್ ಸಿಗುವ ಪ್ಲೇಸ್ ಅಂತಲೇ ಹೇಳ್ಬೋದು. ನಮಗೆ ಈಗ ಬೇರೆ ಬೇರೆ ಐಟಮ್ಸ್ ಬೇಕಿದ್ರೆ, ಈಗ ಡ್ರೆಸ್ ಶಾಪಿಗೆ ಅಥವಾ ಈಗ ಒಂದು ಬ್ಯಾಗ್ ಬೇಕಿದ್ರೆ ಬ್ಯಾಗ್ನ ಶಾಪಿಗೆ ಹಾಗೆ ಹೋಗಬೇಕು ಅಂತಿಲ್ಲ, ಎಲ್ಲ ಐಟಮ್ ಕೂಡ ಸಿಗ್ತದೆ ಇಲ್ಲಿ. ಹಾಗೆ 4 ಫ್ಲೋರ್ ಇತ್ತು. ಹಾಗೆ ನಾವು ಫಸ್ಟ್ ಫ್ಲೋರ್ ಹೋಗುವ ಅಂತೇಳಿ ಈಗ ನಾವು ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಏನೆಲ್ಲ ಉಂಟು ನಾನು ತೋರಿಸ್ತೇನೆ ನಿಮಗೆ. ಹಾಗೆ ನಾವು 4 ಫ್ಲೋರ್ಗೆ ಹೋಗಬೇಕಿದ್ರು ಕೂಡ ಮೆಟ್ಟಿಲಿನ ಬದಲಿಲ್ಲಿ ಎಕ್ಸ್ಕಲೇಟರ್ಗಳಿದೆ. ಹಾಗೆ ಹೋಗ್ಲಿಕ್ಕೊಂದು ಬರ್ಲಿಕ್ಕೊಂದು ಎಕ್ಸ್ಕಲೇಟರ್ ಉಂಟು. ಹಾಗೆ ಎಲ್ಲ ಜನಗಳೆಲ್ಲ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಹಾಗೆ ಇವತ್ತು ಸಂಡೇ ಆದ ಕಾರಣ ಫುಲ್ ರಶ್. ನಾವು ಫಸ್ಟಿಗೆ ಗ್ರೌಂಡ್ ಫ್ಲೋರಿಂದ ಬರುವಾಗ ನಮಗೆ ಫಸ್ಟಿಗೆ ನೋಡ್ಲಿಕ್ಕೆ ಸಿಕ್ಕಿದ್ದು ಡ್ರೆಸ್ ಶಾಪ್. ಹಾಗೆ ಡ್ರೆಸ್ ಶಾಪಲ್ಲಿ ಡ್ರೆಸ್ ಮಾತ್ರ ಅಲ್ಲ, ಅಲ್ಲಿ ಬೇರೆ ಬೇರೆ ಐಟಮ್ಸ್ ಇತ್ತು. ಅಂದರೆ ನೆಕ್ಲೆಸ್ಗಳಿರ್ಬೋದು, ಮತ್ತು ಬೇರೆ ಬೇರೆ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಎಲ್ಲ ಡ್ರೆಸ್ಗಳಿರ್ಬೋದು. ಹಾಗೆ ಅದರ ಮಿಡಲಲ್ಲಿ ಬರುವಾಗ ಚಾಕ್ಲೇಟ್ ಐಟಮ್ಸ್ಗಳು ಮತ್ತು ಬೇಕರ್ ಐಟಮ್ಸ್ಗಳು, ಹಾಗೆ ಸೈಡಲ್ಲಿ ಗೇಮ್ಸ್ ಎಲ್ಲ ಆಗ್ತಿತ್ತು. ಆನಂತರ ನಾವು ಫಸ್ಟ್ ಫ್ಲೋರಿಗೆ ಬಂದ್ವಿ. ಫಸ್ಟ್ ಫ್ಲೋರಲ್ಲಿ ಅಲ್ಲಿ ಕೂಡ ಎಲ್ಲ ಐಟಮ್ಸ್ ಕೂಡ ನೋಡಲಿಕ್ಕೆ ಅಂತ ಹೇಳಿದರೆ, ಈಗ ಬಾಯ್ಸ್ಗೆ ಗರ್ಲ್ಸಿಗೆ ಡ್ರೆಸ್ಗಳಿರ್ಬೋದು, ಹಾಗೆ ಗ್ಲಾಸ್ ಐಟಮ್ಸ್, ಮೊಬೈಲ್ ಶಾಪ್, ಹಾಗೆ ಏನಿಲ್ಲ ಅಂತಿಲ್ಲ, ಎಲ್ಲ ಐಟಮ್ಸ್ ಕೂಡ ಇತ್ತು. ಹಾಗೆ ನಾವೀಗ 4th ಫ್ಲೋರಿಗೆ ಬಂದ್ವಿ. ಹಾಗೆ 4th ಫ್ಲೋರಿಂದ ನೋಡಿ 3rd, 2nd, 1st ಗ್ರೌಂಡ್ ಫ್ಲೋರಲ್ಲಿ ಎಕ್ಸ್ಕಲೇಟರ್ಗಳು ಮೂಮೆಂಟ್ ಕಾಣ್ತಿರ್ಬೋದು. ಅಷ್ಟೇ ಅಲ್ಲದೆ ಈಗ ಮಕ್ಕಳಿಗೆಲ್ಲ ಪೇಟೆ ಸೈಡಲ್ಲಿರುವ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆಲ್ಲ ಪ್ಲೇ ಗ್ರೌಂಡ್ಸ್ ಎಲ್ಲ ಕಡಿಮೆ. ಹಾಗೆ ಇಲ್ಲಿಗೆಲ್ಲ ಕರ್ಕೊಂಡ್ಬಂದು ಮಕ್ಕಳಿಗೇನೆ ಆಟ ಆಡಲಿಕ್ಕೆ ಅಂತಲೇ ಒಂದು ಜಾಗ ಇದೆ. ಹಾಗೆ ಇಲ್ಲಿ ಎಲ್ಲ ರೀತಿಯಾದಂತಹ ಆಟಗಳಿಗೆ ನಾವು ಜಾತ್ರೆಗೆ ಹೋದರೆ ಅಲ್ಲೆಲ್ಲ ಆಟದ ಒಂದು ಜಾಗನೇ ಇರ್ತದೆ. ಅಂತ ಹೇಳಿದ್ರೆ ಈಗ ಮಕ್ಕಳಿಗೆ ಕಾರ್ ರೇಸಿಂಗ್ ಇರ್ಬೋದು, ಮತ್ತು ವಿಡಿಯೋ ಗೇಮ್ಸ್ಗಳಿರ್ಬೋದು, ಮತ್ತು ಗನ್ ಶೂಟಿಂಗ್ ಇರ್ಬೋದು, ಆ ಥರ ಬೇರೆ ಬೇರೆ ರೀತಿಯಾದಂತಹ ಗೇಮ್ಸ್ ಎಲ್ಲ ಇಲ್ಲಿ ಕೂಡ ಇದೆ. ಹಾಗೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ನಾವು ಅಲ್ಲಿಂದ ಎಸ್ಕಲೇಟರ್ ಮೂಲಕ ಕೆಳಗೆ ಗ್ರೌಂಡ್ ಫ್ಲೋರ್ಗೆ ಮತ್ತೆ ಬಂದ್ವಿ. ಹಾಗೆ ನಮಗೆ ಒಂದು ರಿಕ್ಷಾದಲ್ಲಿ ಪುನಃ ನಾವು ಹಂಪನಕಟ್ಟೆಗೆ ಹೋಗಿ ಹಂಪನಕಟ್ಟೆಯಿಂದ ಕಂಕನಾಡಿಗೆ ಹೋಗಬೇಕು. ಹಾಗೆ ನಮಗೆ ರೋಡಲ್ಲಿ ಹೋಗುವಾಗ ಚಂದದೊಂದು ಗಡಿಯಾರ ದೂರದಿಂದ ಎಲ್ಲರಿಗೆ ಕೂಡ ರೋಡಲ್ಲಿ ಹೋಗುವಾಗ ತುಂಬ ಚೆಂದ ಕಾಣ್ತದೆ ಅದು ಗಡಿಯಾರ. ಇಷ್ಟು ಗಂಟೆ ಆಯಿತು ನೋಡಲಿಕ್ಕೆ. ಹಾಗೆ ಅದರ ನಂತರ ನಮಗೆ ಬಸ್ ಸಿಕ್ಕಿದ್ದು, ಬಸ್ಸಲ್ಲಿ ಹೋಗ್ತಾ ಇದ್ದೇವೆ. ಆನಂತರ ರೋಡ್ನ ಕೆಲಸ ಎಲ್ಲ ಆಗ್ತಾ ಉಂಟು. ನಾವು ರಿಟರ್ನ್ ಮನೆಗೆ ಹೋಗುದು. ಹಾಗೆ ಇಲ್ಲಿಗೆ ಲಾಗನ್ನು ಮುಗಿಸ್ತಾ ಇದ್ದೇನೆ. ಹಾಗೆ ಯಾರೆಲ್ಲ ನನ್ನ ಲಾಗನ್ನು ಹೊಸತಾಗಿ ನೋಡ್ತಾ ಇದ್ದಾರೆ ನೋಡಿ, ಪ್ಲೀಸ್ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ರಾಮ್ ರಾಮ್.